ಬೆಂಗಳೂರು ಮಲ್ಲೇಶ್ವರಂದ ಸಂಪಿಗೆ ರಸ್ತೆ, ಉಡುಪಿ ಶ್ರೀ ಪಾಲಿಮಾರು ಮಠ. ಪಾಲಿಮಾರು ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಆಶಯದಂತೆ ನೂತನ ರಜತರಥ ನಿರ್ಮಾಣ ಯೋಜನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಶ್ರೀರಾಮದೇವರ ಶ್ರೀ ರಾಘವೇಂದ್ರ ಗುರುಗಳ ಉತ್ಸವ ನಡೆಸಲು ನೂತನವಾಗಿ ಬೆಳ್ಳಿಯ ರಥವನ್ನು ನಿರ್ಮಿಸುವ ಯೋಜನೆ ರೂಪಿಸಲಾಗಿದೆ. ರಥಾರೂಢನಾದ ಭಗವಂತನನ್ನು ದರ್ಶಿಸಿದರೆ ಸಂಸಾರದ ಬಾಧೆಗಳು ಇರುವುದಿಲ್ಲ. ಅಂತಹ ರಾಮಚಂದ್ರ ದೇವರನ್ನು ಹೃದಯದಲ್ಲಿ ಹೊತ್ತ ಶ್ರೀ ರಾಘವೇಂದ್ರ ಗುರುಗಳನ್ನು ರಥವನ್ನೇರಿದ ರಾಘವೇಂದ್ರ ಎಂದು ದಾಸರು ವರ್ಣಿಸಿದ ಹಾಗೆ ರಜತರಥದಲ್ಲಿ ದರ್ಶನ ಮಾಡಿದರೆ ನಮ್ಮ ಜನ್ಮ ಪಾವನವಾಗುತ್ತದೆ. ಬದುಕಲಿಕ್ಕೆ ನಮಗೆ ಲೌಕಿಕ ವಿದ್ಯೆ ಬೇಕು, ಅದನ್ನೇ ಅವಿದ್ಯಾ ಅಂತ ಕರೆದಿದ್ದಾರೆ. ಈಗ ರಿಟೈರ್ಡ್ ಆದರೆ ಅವರು ಹೇಳಿದ್ರು, ಈಗ ನಮ್ಮನ್ನು ಗುರುಗಳು ಲಿಫ್ಟಲ್ಲಿ ಬರುವಾಗ ನಮ್ಮನ್ನು ಮೇಲೆ ಕೊಂಡೋಗ್ತಾ ಇದ್ದಾರೆ ನೋಡಿ. ಅವರ ಮನಸ್ಥಿತಿ ಏನು ಅಂತ ಹೇಳಿದ್ರೆ, ಅವರು ನಮ್ಮನ್ನೆಲ್ಲ ಉಳಿಸುವಂತಹ ಒಂದು ವಿಶೇಷವಾದಂತಹ ಕಾಯಕಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕವಾಗಿ ಕಂಡುಕೊಂಡವರು ಮೇಲಕ್ಕೆ ಹೋಗ್ಬೇಕು, ಇರಬೇಕು ಅಂತ ಅವರ ಕಲ್ಪನೆ. ಹಾಗಾಗಿ ಸಾರ್ವಭೌಮರು, ರಾಮದೇವರು, ಅದರೊಂದಿಗೆ ನಮ್ಮ ಆರಾಧ್ಯ ಮುಖ್ಯಾದಂತಹ ಕಟೀಲ್ನ ಲಕ್ಷ್ಮೀ ಸ್ವರೂಪಿಣಿಯಾದಂತಹ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮಾಡುವ ದಾನವನ್ನ ಮಾಡಿ ಪುಣ್ಯ ಸಂಪಾದನೆಯನ್ನ ಮಾಡಿದರೆ ರಾಮರಾಜ್ಯವಾಗುತ್ತದೆ ಅನ್ನುವುದನ್ನು ತಿಳಿಸಿಕೊಟ್ಟಂತಹ ಶ್ರೀ ಅನಂತ ಹರಿದಾಸ ಹಸರಣ್ಣವರಿಗೆ ವಂದನೆಗಳನ್ನು ತಿಳಿಸುತ್ತಾ, ಅವರು ಕೇವಲ ಮಾತಿನಲ್ಲಿ ಆಡಿದ್ದಷ್ಟೇ ಅಲ್ಲ, ಈ ರಜತ ರಥಕ್ಕೆ ಒಂದು ದೊಡ್ಡ ಮೊತ್ತದ ದಾನವನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಪರಮ ಪೂಜ್ಯ ಶ್ರೀಪಾದಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅವರ ಧರ್ಮಪತ್ನಿಯವರು ಆಗಮಿಸಿದ್ದಾರೆ, ಅವರು ಕೂಡ ಬಂದು ಶ್ರೀಪಾದಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಹೇಳ್ತೇನೆ. ಅವರು ಹಿಂದೆ ಮಾಡಿದಂತಹ ಎಲ್ಲ ಕಾರ್ಯಗಳನ್ನು ನಾವು ಶ್ಲಾಘಿಸುವಂಥದ್ದು. ಅವರಿಗೆ ಭಾರತದ ಸರ್ಕಾರ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮಶ್ರೀಯನ್ನು ಸಹ ಕೊಟ್ಟು ಗೌರವಿಸುವ, ಅದಲ್ಲದೆ ಅವರು ಸ್ವೀಕರಿಸಿದಂತಹ ಪ್ರಶಸ್ತಿಗಳು 10 ಹಲವಾರು. ಬಹುಶಃ ನಾನು ಈಗ ಅದನ್ನೆಲ್ಲ ಹೇಳಲಿಕ್ಕೆ ಹೋದರೆ 1-2 ಗಂಟೆಗಳಿಗಿಂತ ಜಾಸ್ತಿ ಬೇಕಾಗಬಹುದು. ಆದರೆ ಇಷ್ಟು ಮಾತ್ರ ಅವರನ್ನು ಹೇಳ್ತಾ, ಆಕಾಶ್ ಕ್ಷಿಪಣಿಯನ್ನ ವಿನ್ಯಾಸ ಮಾಡಿದಂತಹ ಒಬ್ಬ ಒಳ್ಳೆಯ ವಿಜ್ಞಾನಿಗಳು ಅವರು, ಅವರನ್ನ ವೇದಿಕೆಗೆ ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಮಾತು ಏಕೆಂದರೆ ಇವಾಗ ನಾವು ಕೇಳಿದ್ದೀವಿ, ಈ ರಾಮಾಯಣ ಕೇಳಿದ್ವಿ, ಮಹಾಭಾರತ ಕೇಳಿದ್ವಿ. ಇದು ನನ್ನ ಏನು ಒಂದು ಯಾವ ರೀತಿ ನಾನು ಉಪಯೋಗಿಸ್ಬೇಕು, ನಮ್ಮ ದೇಶದ ರಕ್ಷಣೆಗೆ, ಹೊರ ದೇಶದ ರಕ್ಷಣೆಗೆ ಅಂತ ನಾನು ಮಾತು ಹೇಳ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮದು 2 ತುಂಬ ಕ್ಷಿಪಣಿಗಳು ತುಂಬ ಉಪಯೋಗ ಬಂದಿದೆ. ನಾವು ಪ್ರತ್ಯೇಕ ಅಂದ್ಕೊಂಡಿದ್ದೀವಿ. ನಾವು ಮಾಡಿ ಸುಮಾರು 2005, 2010 ತನಕ ಮಾಡಿದ್ವಿ. ಆಮೇಲೆ ನಾವು ಬರೀ ರಿಪಬ್ಲಿಕ್ ಡೇ ದಿವಸ ರಾಜಪಥಕ್ಕೆ ನೋಡ್ತಾ ಇದ್ವಿ, ಆಕಾಶ ನೋಡ್ತಾ ಇದ್ದೆ. ಯಾವ ಹೊರ ದೇಶದ ಹೊರಗೆ ಬರಬಾರದು, ಅದು ರಕ್ಷಣೆ, ಅದು ಆಕಾಶ. ರಕ್ಷಣೆ ಅಂದರೆ ಅವ್ರ ದೇಶ ಹೊರಗಡೆ ಹೋಗಿ
ಅಟ್ಯಾಕ್ ಮಾಡಿ ನಾಶ ಮಾಡೋದು ಬ್ರಹ್ಮೋತ್ಸವ ಭಜನೆ. ತುಂಬ ಸಂತೋಷ. ಒಂದೇ ಒಂದಂದರೆ ಅವೆರಡಕ್ಕೂ ನಾನು ಕೆಲಸ ಮಾಡ್ತಾರೆ. ಅಬ್ದುಲ್ ಕಲಾಂ ನಮಗೆ ನನ್ನ ಡೈರೆಕ್ಟರ್ ಬಾಸು ಬಿಗ್ ಬ್ರದರ್ ವಾಟರ್ ಅವರಿದ್ದರು. ಮಿಸ್ಟಿನ್ ಕೆಲಸ ಅಂದರೆ ಇದು ನಾನು ಹೇಳಿದ್ದೆ. ಇನ್ನೊಂದು ಇವತ್ತು ರಥೋತ್ಸವ ಬಂದಿದೆ. ರಥ ಒಂದು ತುಂಬ ಇಂಪಾರ್ಟೆಂಟು. ನಮ್ಮ ರಕ್ಷಾ ಇರೋದು ರಥ ಓಡಾಡೋದು, ಸೇನಾಧಿಪತಿ ರಥ ಕೂತ್ಕೊಳ್ಳೋದು, ಎಲ್ಲ ಯುದ್ಧ ಮಾಡ್ಬೇಕಾದ್ರೆ ವರ್ಷರಾತ್ರಿ ರಥ ಇರೋದು. ಆದರೆ ನಾವು ನಿಂತ್ಕೊಂಡು ರಥ ಅಂದರೆ ಇವಾಗ ನಮ್ಮ ಈಗಿನ ಕಾಲದ ಪ್ರಕಾರ ಟ್ಯಾಂಕ್ ಅನ್ಬೋದು ಅಥವಾ ಏನೋ ವೆಹಿಕಲ್ ಅದು ಕೂತ್ಕೊಂಡು ಅವೆಲ್ಲ ಯಾವ ರೀತಿ ಯುದ್ಧ ಆಗುತ್ತೆ ನೋಡಿಕೊಂಡು ತಲೆ ತೋರಿಸಿ ಯಾವ ರೀತಿ ಒಂದು ಟ್ಯಾಕ್ಟಿಕ್ಸ್ ಮಾಡಬೇಕು ಅಂತ ರಥದ ತುಂಬ ವಿಶೇಷ. ಅದೇ ರಥ ಆಕಾಶದಲ್ಲಿ ಆಗುತ್ತೆ ಫೈಟಲ್ಲಿ ಇದು ರಥ ಫೈಟ್ ಅದು ರಥ ಇದೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ರಥ ಹ್ಯಾಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ನಾಟ್ ಓನ್ಲಿ ಇದು ಬಟ್ ಆಲ್ಸೋ ನಮ್ಮ ಆರ್ಮಿ, ಏರ್ಫೋರ್ಸ್, ನೇವಿ ರಕ್ಷಣೆಗೆ ರಥ ಹ್ಯಾಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಡಿಫ್ರೆಂಟ್. ಸೊ ದಿಸ್ ವಾಟ್ ಐ ಆಮ್ ಥಿಂಕಿಂಗ್. ರಥ ಅಂದರೆ ಸುಮ್ಮನೆ ಇದಲ್ಲ, ಅಂದರೆ ಅದರೊಳಗೆ ಟೆಕ್ನಾಲಜಿ ಇದೆ, ಅದರೊಳಗೆ ಸೈನ್ಸ್ ಇದೆ, ಅದರೊಳಗೆ ಉಪಯೋಗ ಇದೆ, ಅದರಿಂದ ಗೆಲ್ಲುವ ಸಾಧ್ಯತೆ ಜಾಸ್ತಿ. ಅದು ರಥದ ಒಂದು ರೀತಿಯ ವಿಶೇಷ. ಅದು ನಾನು ದೈವಕ್ಕೆ ನಮ್ಮ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ ಅವರಿಗೆ ಶ್ರೀಪಾದಂಗಳವರಿಂದ ಅನುಗ್ರಹ ಮಂಗಳಾಕ್ಷತೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆ ಶ್ರೀಮಠದ ವ್ಯವಸ್ಥಾಪಕರಾದಂತಹ ಸುದರ್ಶನಾಚಾರ್ಯ ಅವರು 4 ಮಾತುಗಳನ್ನು ಆಡಬೇಕು ಅಂತ ಹೇಳಿ ಸ್ವಾಮಿಗಳು ಅಪ್ಪಣೆ ಮಾಡಿದ್ದಾರೆ. ಅವರು 4 ಮಾತುಗಳನ್ನು ಆಡಬೇಕು. ಶ್ರೀ ಗುರುಭ್ಯೋ ನಮಃ. ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಈ ವಾಕ್ಯ ನಾವು ಪದೇ ಪದೇ ಕೇಳ್ತಾ ಇರ್ತೇವೆ. ಅಂದ್ರೆ ರಥದಲ್ಲಿ ಕೂತಂತಹ ಭಗವಂತನನ್ನು ನೋಡಿದರೆ ಪುನರ್ಜನ್ಮ ನವಿದ್ಯತೆ, ನಮಗೆ ಪುನರ್ಜನ್ಮ ಇಲ್ಲ ಅಂದ್ರೆ ಅದರಲ್ಲಿ ಪುನರ್ಜನ್ಮ ನವಿದ್ಯತೆ ಅಂತ ಹೇಳಿದ್ರೆ ಈಗಿನವರೆಲ್ಲ ಹೇಳ್ತಾರಲ್ಲ, ಋಣಕೃತ್ವ ಕೃತಂವ್ಯವೇ, ಸಾಲ ಮಾಡಿ ಆದರೂ ತಪ್ಪದಿ ಅನ್ನೋ, ಯಾಕೆ ಪುನರ್ಜನ್ಮ ಬರತಕ್ಕಂಥದ್ದು ಇಲ್ಲ. ಈ ಅರ್ಥದಲ್ಲಿ ಆ ವಾಕ್ಯ ಬಂದದ್ದಲ್ಲ. ರಥದಲ್ಲಿ ಆರೂಢನಾದಂತಹ ಭಗವಂತನ ದರ್ಶನವನ್ನು ನಾವು ಮಾಡಿದೆವು ಅಂತಾದ್ರೆ ನಮಗೆ ಪುನಃ ಹುಟ್ಟತಕ್ಕ ಈ ಸಂಸಾರದ ಸಾಗರದಲ್ಲಿ ಹುಟ್ಟತಕ್ಕಂತಹ ಜನ್ಮ ಭಗವಂತ ಕೊಡುವುದಿಲ್ಲ. ಅದರಿಂದ ತನ್ನ ಸ್ಥಾನವನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಈ ಅಭಿಪ್ರಾಯದಿಂದ ಬಂದಂತಹ ವಾಕ್ಯ ಇದು. ಜಡವಾದಂತಹ ರಥದಲ್ಲಿ ಭಗವಂತನ ವಿಗ್ರಹವನ್ನು ಇಟ್ಟು ನಾವು ಉತ್ಸವವನ್ನು ಮಾಡಿದೆವು ಅಂತಾದ್ರೆ ಕೇವಲ ಅದರಿಂದ ನಮಗೆ ಪುನಃ ಹುಟ್ಟದೇ ಇರತಕ್ಕಂತಹ ಅವಸ್ಥೆಯನ್ನು ಭಗವಂತ ಕೊಡುವುದಿಲ್ಲ. ಮತ್ತೆ ಎಲ್ಲಿ ಕಾಣಬೇಕು ಭಗವಂತನನ್ನು ಅಂತ ಹೇಳಿದ್ರೆ ಅಂತಹ ಸಾಧನೆ ಆಗಬೇಕು ಅಂತಿದ್ರೆ ನಾವು ಇನ್ನು ಮೊದಲ ಮೆಟ್ಟಿಲಲ್ಲಿ ಇದ್ದೇವೆ, ಇನ್ನು ನರ್ಸರಿಯಲ್ಲಿ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ನಮಗೆ ಇಂತಹ ಉತ್ಸವಗಳೆಲ್ಲ ಬೇಕಾಗ್ತದೆ. ಮೊದಲು ಈ ಜಡವಾದಂತಹ ರಥದಲ್ಲಿ ಭಗವಂತನನ್ನು ಇಟ್ಟು ಆ ಭಗವಂತನಿಗೆ ಉತ್ಸವವನ್ನು ನಾವು ಮಾಡಿದೆವು ಅಂತಾದ್ರೆ ಆ ಸಾಧನೆಯನ್ನು ಮಾಡಿ 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 ಯಾವುದಾದ್ರೂ ಒಂದು ಜನ್ಮದಲ್ಲಿ ಈ ನಶ್ವರವಾದಂತಹ ದೇಹದ ಒಳಗಿರತಕ್ಕಂತಹ ಬಿಂಬರೂಪಿಯಾದಂತಹ ಭಗವಂತನ ದರ್ಶನ ಆಗಲಿಕ್ಕೆ ಸಾಧ್ಯ. ಇಂತಹ ಸಾಧನೆ ಎಲ್ಲ ಸಾಧಕರಿಂದ ಜೀವನದಿಂದ ನಡೆಯಬೇಕು. ಈ ದೃಷ್ಟಿಯಿಂದ ಪರಮಪೂಜ್ಯ ಶ್ರೀಪಾದರು ರಾಮದೇವರಿಗೆ, ರಾಯರಿಗೆ ಬೆಳ್ಳಿಯ ರಥವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು. ನಮಗೆಲ್ಲ ಆ ಪ್ರಶ್ನೆ ಬರಲಿಕ್ಕೆ ಸಾಕು, ರಥದಲ್ಲಿದ್ದಂತಹ ಭಗವಂತನನ್ನು ಕಾಣಬೇಕು ಅಂತ ಬೆಳ್ಳಿಯ ರಥ ಯಾಕೆ ಬೇಕು? ಮರದ ರಥದಲ್ಲಿಯೂ ಕೂಡ ಇಲ್ಲಿ ಹಳೆಯ ಕಾಲದ ಮಠದಲ್ಲಿ ಇವಾಗಲೂ ಇಷ್ಟೋ ತನಕ ಮರದ ರಥದಲ್ಲೇ ದೇವರಿಗೆ ಉತ್ಸವ ಆಗ್ತಾ ಇತ್ತು. ಬೆಳ್ಳಿಯ ರಥ ಯಾಕೆ ಬೇಕು? ಪರಮಪೂಜ್ಯ ಶ್ರೀಪಾದರು ಕೃಷ್ಣನಿಗೆ ವಜ್ರ ಕವಚವನ್ನು ಸಮರ್ಪಣೆ ಮಾಡಿದ್ರು, ಸುವರ್ಣ ಗೋಪುರವನ್ನು ಸಮರ್ಪಣೆ ಮಾಡಿದ್ರು. ಆವಾಗ ಪರಮಪೂಜ್ಯ ಶ್ರೀಪಾದರಿಗೆ ಭಕ್ತರನ್ನು ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ರು, ತಮ್ಮದ್ದಾದಂತಹ ಸೇವೆಯನ್ನು ಸಲ್ಲಿಸಿದ್ರು. ಆದರೆ ಕೆಲವರು ಆಕ್ಷೇಪ ಮಾಡಿದ್ದು ಉಂಟು. ಯಾಕೆ ಭಗವಂತನಿಗೆ ಅಷ್ಟು ಮೌಲ್ಯಯುತವಾದಂತಹ ಸಂಪತ್ತನ್ನು ಉಪಯೋಗಿಸಬೇಕು, ಬೇರೆ ಸಮಾಜಕ್ಕೆ ಅದನ್ನು ಉಪಯೋಗ ಮಾಡಬಹುದಲ್ವಾ ಅಂತ ಆಕ್ಷೇಪ ಮಾಡಿದ್ರು.
ಹಾಗೆಯೇ ರಾಯರಿಗೆ ರಾಮದೇವರಿಗೆ ಬೆಳ್ಳಿಯ ರಥವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಕೆಲವರ ಅಭಿಪ್ರಾಯ ಹಾಗೆ ಬಂದದ್ದುಂಟು. ಆದರೆ ಪರಮಪೂಜ್ಯ ಶ್ರೀಪಾದರು ಅಂತಹ ಆಕ್ಷೇಪ ಅಥವಾ ಅಂತಹ ಅಭಿಪ್ರಾಯ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಒಳ್ಳೆಯ ಉತ್ತರವನ್ನು ಕೊಡ್ತಾ ಇದ್ರು. ಭಗವಂತನ ದರ್ಶನ ನಮಗೆ ಆಗಬೇಕು ಅಂತಿದ್ರೆ ನಾವು ಎಲ್ಲವನ್ನೂ ಸಮರ್ಪಣೆ ಮಾಡಬೇಕಂತೆ. ಕೇವಲ ನಾವು ಮನೆಯಲ್ಲಿ ತಯಾರು ಮಾಡಿದಂತಹ ಅಡುಗೆಯನ್ನು ಸಮರ್ಪಣೆ ಮಾಡಿದರೆ ಭಗವಂತ ಪ್ರೀತನಾಗುವುದಿಲ್ಲ. ನಮ್ಮ ಸರ್ವವನ್ನೂ ಸಮರ್ಪಣೆ ಮಾಡಬೇಕು. ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಭಗವಂತನ ಪೂಜೆ ಆಗಬೇಕು. ಆ ದೃಷ್ಟಿಯಿಂದ ಕಣ್ಣು, ಕಿವಿ, ಮೂಗು ಇದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು. ಹೇಗೆ ಸಮರ್ಪಣೆ ಮಾಡುವುದು? ದೇಹದಿಂದ ಕಿತ್ತು ಕೊಡುವುದಲ್ಲ. ಮತ್ತೆ ಆ ಇಂದ್ರಿಯವನ್ನೆಲ್ಲ ನಿಯಂತ್ರಣ ಮಾಡಿದಂತಹ ಮನಸ್ಸನ್ನು ದೇವರಿಗೆ ಅರ್ಪಣೆ ಮಾಡಿದೆವು ಅಂತಾದ್ರೆ ಭಗವಂತ ಅದರಿಂದ ತೃಪ್ತನಾಗ್ತಾನೆ. ನಮ್ಮ ಮನಸ್ಸು ಹೇಗೆ ಕೊಡುವುದು? ಮನಸ್ಸನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮನವನಿದ್ದರೆ ತನ್ನ ನೀವ ಅಂತ ದಾಸರು ಹೇಳಿದ ಹಾಗೆ ನಮ್ಮ ಮನಸ್ಸನ್ನು ದೇವರಿಗೆ ಕೊಡಬೇಕು. ಹಾಗಿದ್ರೆ ನಮ್ಮ ಮನಸ್ಸು ಎಲ್ಲಿ ಇರ್ತದೆ ಅದನ್ನು ಕೊಡಬೇಕು. ನಮ್ಮ ಮನಸ್ಸು ಎಲ್ಲಿ ಇರ್ತದೆ? ಉಡುಪಿಯ ಕೃಷ್ಣನ ಮುಂದೆ ನಿಲ್ತೇವೆ, ತಿರುಪತಿಯ ತಿಮ್ಮಪ್ಪನ ಮುಂದೆ ನಿಲ್ತೇವೆ. ನಮ್ಮ ಕಣ್ಣು ಎಲ್ಲಿರ್ತದೆ? ತಿಮ್ಮಪ್ಪನ ಬಿಂಬ ದರ್ಶನ ಮಾಡ್ತಾ ಇರುವುದಿಲ್ಲ, ಕೃಷ್ಣನ ದರ್ಶನ ಮಾಡ್ತಾ ಇರುವುದಿಲ್ಲ. ಕಣ್ಣು ಕೃಷ್ಣನ ಮೇಲೆ ಅಲಂಕೃತವಾಗಿರತಕ್ಕಂತಹ ಆಭರಣಗಳ ಮೇಲೆ ಇರ್ತದೆ. ಶ್ರೀನಿವಾಸನ ಮುಂದೆ ನಿಂತರೆ ಅಷ್ಟು ಕೋಟಿಯ ಕಿರೀಟವನ್ನು ಶ್ರೀನಿವಾಸ ಹೊತ್ತುಕೊಂಡಿದ್ದಾನೆ, ಇಂತಹ ವಜ್ರಕವಚವನ್ನು ಧಾರಣೆ ಮಾಡಿದ್ದೇನೆ ಅಂತ ಹೇಳಿಕೊಂಡು ಆಭರಣದ ಮೇಲೆಯೇ ನಮ್ಮ ಕಣ್ಣು ಇರ್ತದೆ, ನಮ್ಮ ಮನಸ್ಸು ಇರ್ತದೆ. ಆ ಸಂದರ್ಭದಲ್ಲಿ ಹಾಗಿದ್ರೆ ಅದರ ಅರ್ಥ ಏನು? ನಮ್ಮ ಮನಸ್ಸು ಎಲ್ಲಿರ್ತದೆ? ಭಗವಂತನ ದರ್ಶನದಲ್ಲಿ ಇರುವುದಿಲ್ಲ, ಭಗವಂತನ ಮೇಲಿರುವಂತಹ ಆಭರಣಗಳ ಮೇಲೆ, ಮೌಲ್ಯಯುತವಾದಂತಹ ವಸ್ತುಗಳ ಮೇಲೆ ಇರ್ತದೆ ಅಂತ ಅದರ ಅರ್ಥ. ಹಾಗಿದ್ರೆ ಮನವನಿತ್ತರೆ ತನ್ನ ನಿಯಮ ಅಂತ ನಮ್ಮ ಮನಸ್ಸು ಎಲ್ಲಿರ್ತದೆ? ಬೆಳ್ಳಿಯಲ್ಲೋ ಆಭರಣಗಳಲ್ಲೋ ಇರ್ತದೆ. ಅದನ್ನು ಭಗವಂತನಿಗೆ ಕೊಟ್ಟೆವು ಅಂತಾದ್ರೆ ನಮ್ಮ ಮನಸ್ಸನ್ನು ಭಗವಂತನಿಗೆ ಕೊಟ್ಟ ಹಾಗೆ ಆಗ್ತದೆ. ಆದ್ರಿಂದ ಅದು ವ್ಯರ್ಥ ಅಲ್ಲ ಎಂಬತಕ್ಕಂತಹ ಸಮಾಧಾನವನ್ನು ಪರಮಪೂಜ್ಯ ಶ್ರೀಪಾದರು ತಾನು ಹೋದಲ್ಲೆಲ್ಲ ಹೇಳ್ತಾ ಇದ್ರು. ಆ ದೃಷ್ಟಿಯಿಂದ ನಾವು ಕೂಡ ನಮಗೆ ಇಲ್ಲಿ ಬಂದು ಏನಾದರೂ ಯಾರಾದರೂ ಇಂತಹ ಅಭಿಪ್ರಾಯ ವ್ಯಕ್ತವಾದಾಗ ಆ ಗುರುಗಳು ಏನು ಹೇಳ್ತಾ ಇದ್ರು ಅದನ್ನೇ ನಾವು ಕೂಡ ಹೇಳ್ತಾ ಇದ್ದೆವು. 3 ವರ್ಷಗಳ ಹಿಂದೆ ಹೈದರಾಬಾದಿನ ಒಂದು ನಗರದಲ್ಲಿ ಅವರು ಬೆಳ್ಳಿಯ ರಥವನ್ನು ನಿರ್ಮಾಣ ಮಾಡಿದ್ರು. ಅವರು ಅಲ್ಲಿ ಅದನ್ನು ಎಳಲಿಕ್ಕೆ ದೊಡ್ಡದಾಗ್ತದೆ, ನಮಗೆ ಕಷ್ಟ ಆಗ್ತದೆ ಅಂತ ಒಂದು ಅಭಿಪ್ರಾಯ ಪರಮಪೂಜ್ಯ ಶ್ರೀಪಾದರಲ್ಲಿ ಬಂದಾಗ ಆವಾಗ ನಾನು ಹೇಳಿದೆ, ಸ್ವಾಮಿ ನಮಗೆ ಮಲ್ಲೇಶ್ವರಕ್ಕೆ ಆ ರಥ ತರುವ, ನಾವು ಅದನ್ನು ಇಲ್ಲಿ ಉಪಯೋಗ ಮಾಡಿಕೊಳ್ಳುವ ಅಂತ ಹೇಳಿದೆವು. ಮತ್ತೆ ಏನೋ ಅಲ್ಲಿ ಮಾತುಕತೆ ಆಗಿ ಮತ್ತೆ ಅವರು ಅದನ್ನು ಪುನಃ ನಾವೇ ಇಟ್ಟುಕೊಡ್ತೇವೆ, ಅದನ್ನು ನಾವು ಯಾರಿಗೂ ಕೊಡುವುದಿಲ್ಲ ಅಂತ ಅಲ್ಲಿ ಕಮಿಟಿಯವರು ತೀರ್ಮಾನ ಮಾಡಿದರು. ಆದರೆ ನಮಗೆ ಒಂದು ಸಲ ಆ ರಥ ಇಲ್ಲಿಗೆ ಬೇಕು, ರಜತರಥ ಬೇಕು ಎಂಬತಕ್ಕಂತಹ ಒಂದು ವಿಷಯ ನಮ್ಮ ಮನಸ್ಸಿಗೆ ಬೆಳೆಯಿತು. ಕೊನೆಗೆ ಆ ವರ್ಷದಲ್ಲೇ ಪರಮಪೂಜ್ಯ ಶ್ರೀಪಾದರು ಈ ಬೆಂಗಳೂರಿನ ನಗರದಲ್ಲೇ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ರು. ರಾಯರ ಮಧ್ಯಾಹ್ನದ ದಿವಸ ರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ಮುಗಿಸಿದಂತಹ ಸಂದರ್ಭದಲ್ಲಿ ಶ್ರೀಪಾದ ಪ್ರಾರ್ಥನೆ ಮಾಡಿದೆ, ಇಲ್ಲಿ ರಥ ನಿರ್ಮಾಣ ಆಗಬೇಕು ಅಂತ. ಪರಮಪೂಜ್ಯ ಶ್ರೀಪಾದರು ರಾಯರ ಮುಂದೆ 2 ಕಾಯಿಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಖಂಡಿತ ಆಗ್ತದೆ ಎಂಬತಕ್ಕಂತಹ ಆಶೀರ್ವಾದವನ್ನು ಮಾಡಿದರು. ಆ ರಾಯರ ಅನುಗ್ರಹ ಬಲದಿಂದ ಈ ದಿವಸ ರಾಯರ ಸನ್ನಿಧಾನದಲ್ಲಿ ದಿವ್ಯವಾದಂತಹ ರಥ ನಿರ್ಮಾಣ ಆಗಿದೆ. ಇದು ಯಾರ ಪ್ರಯತ್ನದ ಫಲ ಅಲ್ಲ, ರಾಯರ ರಾಮದೇವರ ಅನುಗ್ರಹ, ಪರಮಪೂಜ್ಯ ಶ್ರೀಪಾದರ ಸಂಕಲ್ಪ ಅದಷ್ಟೇ ಇದರಲ್ಲಿ ಇರತಕ್ಕಂತಹದ್ದು, ಮತ್ಯಾವುದು ಇದರಲ್ಲಿ ಇಲ್ಲ. ಇಷ್ಟನ್ನು ಹೇಳ್ತಾ ಇದರಲ್ಲಿ ಅನೇಕ ದಾನಿಗಳು ಸೇವೆಯನ್ನು ಮಾಡಿದ್ದಾರೆ. ಅವರಿಗೆಲ್ಲ ಪರಮಪೂಜ್ಯ ಶ್ರೀಪಾದರ ಮೂಲಕ ಅನುಗ್ರಹ ಆಗಲಿ. ಈ ರಥೋತ್ಸವವನ್ನು ನೋಡತಕ್ಕಂತಹ ಎಲ್ಲರಿಗೂ ಕೂಡ ತನ್ನ ದೇಹದಲ್ಲಿ ಇರತಕ್ಕಂತಹ ಬಿಂಬರೂಪಿಯ ಭಗವಂತನ ದರ್ಶನ ಆಗಲಿ ಅಂತ ಹೇಳ್ತಾ ಈ ಮಾತನ್ನು ಶ್ರೀಕೃಷ್ಣ ಅರ್ಪಣವನ್ನು. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಅನಿಸ್ತಾ ಇದೆ. ಶ್ರೀಮತಿ ರಂಜಿತಾ ಮತ್ತು ಕುಟುಂಬದವರು ವೇದಿಕೆಗೆ ಆಗಮಿಸಿದ್ದಾರೆ. ಶ್ರೀಯುತ ಕೃಷ್ಣ ಅವರು ಉಳಿದರೆ ವೇದಿಕೆಗೆ ಬಂದು ಶ್ರೀಪಾದಂಗಳವರಿಂದ ಅನುಗ್ರಹ ಮತ್ತು ರಕ್ಷತೆಯನ್ನು ಪಡೆದುಕೊಳ್ಬೇಕು ಅಂತ. ಈಗ ಶ್ರೀ ಪರಿಮಾಣದ ಬ್ರಹ್ಮಚರ್ಯ ವಿದ್ಯಾ ಪಾಠಶಾಲಿನಃ ಇಷ್ಟ
ಸದಾಂತಃಕರಣಃ ದ್ಯಾಮಾನ್ಯ ಮುನೀಂದ್ರ ಶ್ರೀ ಗುರುಭ್ಯೋ ನಮಃ. ಬೆಂಗಳೂರಿನ ರಾಮದೇವರ ಪ್ರಾಣದೇವರ ರಾಯರ ಈ ಸಂವಿಧಾನದಲ್ಲಿ ಲಕ್ಷ್ಮೀತೀರ್ಥರ ಒಳಗಿರುವಂತಹ ರಾಘವ ರಾಮದೇವರಿಗೆ ರಥದ ಸಮರ್ಪಣೆ ಈ ದಿನ ಆಗ್ತಾ ಉಂಟು. ರಥದಲ್ಲಿ ನಾವು ಭಗವಂತನನ್ನು ನೋಡಿದರೆ ನಮಗೆ ಮತ್ತೊಮ್ಮೆ ಜನ್ಮ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಾವು ರಥದಲ್ಲಿ ನಾವು ಕುಳಿತುಕೊಂಡಂತಹ ಭಗವಂತನನ್ನು ನೋಡಿದ್ದೇವೆ, ನಮಗೆ ಹಾಗೆ ಮುಂದೆ ಇನ್ನು ಜನ್ಮ ಇಲ್ಲ ಅಂತ ಪ್ರಶ್ನೆ ಬಂದಾಗ ಹೀಗೆ ನಾವು ಅರ್ಥ ಮಾಡಬೇಕು. ಏನೆಂದರೆ ಭಗವಂತನ ನಾವು ನೋಡಬೇಕಾದರೆ ಭಗವಂತ ಸರ್ವೋತ್ತಮ, ಅವನು ಇಡೀ ಜಗತ್ತನ್ನ ಆಳುವವನು, ಅವನು ಗುಣಪರಿಪೂರ್ಣ. ಇಂತಹ ಚಿಂತನೆ ನಾವು ಮಾಡ್ತಾ ನೋಡಬೇಕಾದ್ರೆ ನಮಗೆ ಆ ಭಗವಂತನ ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ಭಗವಂತನ ಬಗ್ಗೆ ತಿಳುವಳಿಕೆ ನಮಗೆ ಹೆಚ್ಚಾಗ್ತಾ ಹೋಗ್ತದೆ. ಇದರಿಂದಾಗಿ ನಮಗೆ ಮತ್ತೆ ಜನ್ಮ ಬಂದರೂ ಕೂಡ ಅದರಲ್ಲಿ ಭಗವಂತನ ಬಗ್ಗೆ ತಿಳಿದುಕೊಳ್ಳುವಂತಹ ಭಗವಂತ ಅವನು ಎಲ್ಲವನ್ನೂ ಕೂಡ ತಾನು ಇಚ್ಛೆಯಿಂದಲೇ ಪಡೆದುಕೊಳ್ಳುವವನು. ಅವನಿಗೆ ಬೇಕು ಎಂಬಂತಹ ಅಪೇಕ್ಷೆಗೆ ಇಲ್ಲವೇ ಇಲ್ಲ. ಹಾಗಿದ್ದರೂ ಕೂಡ ಅವನ ಭಗವಂತನ ಬಗ್ಗೆ ಹೇಳಬೇಕಾದ್ರೆ, ಆ ರಾಮನ ಬಗ್ಗೆ ಹೇಳಬೇಕಾದ್ರೆ ಅವರ ಅವತಾರವನ್ನು ನೋಡಬೇಕು. ನೋಡಿ, ನಾವು ರಥ ಕೊಟ್ಟಿದ್ದೇವೆ, ಹೌದು. ಇನ್ನೊಂದು ತರ ಹೇಳಬೇಕಾದರೆ ರಾಮದೇವರಿಗೆ ಎಂತಹ ಆಪವನ್ನು ಕೊಡಬೇಕಾದರೆ ಇದಕ್ಕಿಂತ ದೊಡ್ಡ ಸೇವೆಯನ್ನ ಒಬ್ಬ ಕೊಟ್ಟಿದ್ದ. ಅದು ಯಾರು ಕೊಡಬೇಕಾದ್ರೆ ವಿಭೀಷಣ. ಯಾಕೆಂದರೆ ಆ ಲಂಕಾ ಪಟ್ಟಣ ಅದರ ಬಗ್ಗೆ ಹೇಳಬೇಕಾದರೆ ಈ ಸುವರ್ಣಮಯವಾದಂತಹ ಪಟ್ಟಣ, ಅಲ್ಲಿ ಲಂಕಾ ದ್ವೀಪನೇ ಸುವರ್ಣಮಯವಾಗಿ ಉಳ್ಳಂತಹ ಆ ದ್ವೀಪ. ಹಾಗಿದ್ದರೂ ಕೂಡ ರಾವಣನನ್ನ ಸಂಹಾರ ಮಾಡಿದಾಗ, ಒಬ್ಬರನ್ನ ಸಂಹಾರ ಮಾಡಿದರೆ ಅವನ ಅಷ್ಟು ಸಂಪತ್ತು ಕೂಡ ಸಂಹಾರ ಮಾಡಿದವನಿಗೆ ಸಿಗುವಂಥದ್ದು. ರಾಮದೇವರು ರಾವಣ ಸಂಹಾರ ಮಾಡುತ್ತಾರೆ, ಇಡೀ ಆ ಸಾಮ್ರಾಜ್ಯ ರಾಮನಿಗೆ ದೊರಕಿತ್ತು. ಆದರೆ ಅದನ್ನು ಸ್ವೀಕಾರ ಮಾಡಲಿಲ್ಲ ಅವರು. ಯಾಕಂದರೆ ಅದೆಲ್ಲವನ್ನೂ ಕೂಡ ಅದು ವಿಭೀಷಣೆ ಸೇರುವಂಥದ್ದು. ನೀರು ಎಂಬುದಾಗಿ ಕೊಟ್ಟು ಬಂದರೆ ವಿನಾಹವನ್ನು ಸ್ವೀಕಾರ ಮಾಡಲೇ ಇಲ್ಲ. ಪುಷ್ಪ ವಿಮಾನದಲ್ಲಿ ರಾಮದೇವರು ಬಂದರು ಅಂತ ಹೇಳ್ತಾರೆ, ಅಲ್ಲೂ ಕೂಡ ಹಾಗೇನೆ ಪುನಃ ಅವನಿಗೆ ಹಿಂಸಿಕೊಂಡು ತಾವನ್ನ ಸ್ವೀಕಾರ ಮಾಡಲೇ ಇಲ್ಲ. ಯಾಕಂದ್ರೆ ರಾಮದೇವರು ಯಾವತ್ತೂ ರಾಮದೇವರ ಕ್ರಮೆ ನೋಡಬೇಕಾದ್ರೆ ನಾವು ರಾಮದೇವರಿಗೆ ಏನಾದರೂ ಕೊಟ್ಟರೆ ಅದನ್ನ ರಾಮದೇವರು ಹಿಡಿದುಕೊಳ್ಳುವುದಿಲ್ಲ. ಮತ್ತೆ ಬೇಕಾದ್ರೆ ಇನ್ನೂ ಅದಕ್ಕೆ ದ್ವಿಗುಣವಾಗಿ ನಮಗೆ ಅದನ್ನು ಕೊಟ್ಟು ಅಂದ್ರೆ ಪುನಃ ಹಿಂದಿರುಗಿ ನಮಗೆ ಕೊಡ್ತಾರೆ. ಈಗ ನಾವು ಪಕ್ಕದಲ್ಲೂ ಕೂಡ ಇವತ್ತು ರಥಕ್ಕೆ ತುಂಬಾ ಜನ ಸೇವೆಯನ್ನು ಕೊಟ್ಟಿದ್ದೇವೆ, ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಆಗ ವಿಚಾರ ಮಾಡಬೇಕಾದ್ರೆ ಈ ಸೇವೆ ಮಾಡಿದ್ದು ರಾಮದೇವರು ಸ್ವೀಕಾರ ಮಾಡಿದ್ದಾರೆ, ಹೌದು. ಆದರೆ ಅದರ ಇನ್ನೂ ಕೂಡ ದ್ವಿಗುಣವಾಗಿ ಇನ್ನೂ ಕೂಡ ಜಾಸ್ತಿಯಾಗಿ ನಮಗೆ ಪುನಃ ಹಿಂದಿರಿಸಿ ಕೊಡ್ತಾರೆ. ಅದರಿಂದಾಗಿ ಮುಖ್ಯವಾಗಿ ನಾವು ಅಂದ್ರೆ ತಾತ್ಪರ್ಯ ಇಷ್ಟ ಅಲ್ಲಿ ನಾವು ದೇವರಿಗೆ ಯಾಕೆ ಇಂಥದ್ದನ್ನು ಸಮರ್ಪಣೆ ಹೇಳಬೇಕಾದ್ರೆ, ಒಂದು ಆಚರಣೆ ಹೇಳಿದ ಹಾಗೆಯೇ ನಮಗೆ ಮನಸ್ಸಿರುವಂಥದ್ದು ಆ ಬೆಳ್ಳಿ ಬಂಗಾರ ಮತ್ತು ಇದನ್ನೇ ಮನಸ್ಸಿರುವಂಥದ್ದು. ಅದನ್ನೇ ನಾವು ಭಗವಂತ ಸಮರ್ಪಣೆ ಮಾಡಿದಾಗ ಒಂದು ನಮ್ಮ ಮನಸ್ಸನ್ನ ಸಮರ್ಪಣೆ ಮಾಡೋದ್ರಿಂದಾಗಿ ನಮ್ಮಲ್ಲಿ ಭಗವಂತನ ಸಾನ್ನಿಧ್ಯ ಬರುತ್ತದೆ. ಇನ್ನೊಂದು ನೋಡಬೇಕಾದ್ರೆ ಅದರಲ್ಲಿ ಇರುವಂತಹ ವ್ಯಾಮೋಹ ನಮಗೆ ಹೋಗಿ ಭಗವಂತನ ಮನಸ್ಸು ಹೋಗಲಿಕ್ಕೆ ತುಂಬಾ ಅದು ಅನುಕೂಲವಾಗುತ್ತೆ. ಅದರಿಂದಾಗಿ ಇಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ಕೋಸ್ಕರನೇ ಇಂತಹ ಅಪೂರ್ವ ಕಾರ್ಯ ಆದ್ರಿಂದಾಗಿ ನಮಗೆ ಸಾಧನೆ ತುಂಬಾ ಅನುಕೂಲವಾಗಿರುತ್ತದೆ. ಹೀಗೆ ಇಂತಹ ಒಂದು ವಿಶೇಷವಾದಂತಹ ರಥದ ಸಮರ್ಪಣೆ ಇವತ್ತು ಆಗಿದೆ. ಒಂದು ವಿಚಾರಣೆಯಲ್ಲಿ ಹೇಳಬೇಕು ಏನೋಬೇಕಾದ್ರೆ ಈ ಮಠ ಆಗಿ ಪ್ರಾಯ 8 ವರ್ಷ ಏನೋ ಆಗಲೇಬೇಕು. ಆದರೆ 8 ವರ್ಷದಲ್ಲಿ ಇಲ್ಲಿಯ ಸಾನ್ನಿಧ್ಯ ಹೇಗೆ ಎಂಬುದನ್ನು ನಮಗೆ ತಿಳ್ಕೋಬೇಕಾದರೆ ಈ ರಥದ ಸಮರ್ಪಣೆ ಒಂದು ಒಳ್ಳೆಯ ಉದಾಹರಣೆ ಆಗಿದೆ. ಯಾಕಂದ್ರೆ ನೋಡಿ, ಒಂದು ದೇವಸ್ಥಾನ ಅಲ್ಲಿ ಒಳ್ಳೆ ಜೀವನೋದ್ಧಾರ ಒಳ್ಳೆ ಅಭಿವೃದ್ಧಿ ಆಗ್ತಾನೆ ಹೇಳಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಭಕ್ತರು. ಯಾಕಂದ್ರೆ ಭಕ್ತರು ನಿತ್ಯಲ್ಲೂ ಕೂಡ ಬಂದು ಅಲ್ಲಿ ವಿಶೇಷವಾದಂತಹ ಭಗವಂತ ಚಿಂತನೆ ಮಾಡ್ತಾ ಇದ್ದಾಗ ಅಲ್ಲಿ ಸಾನ್ನಿಧ್ಯ ಹೆಚ್ಚಾಗ್ತಾ ಹೋಗ್ತದೆ. ಇದರಿಂದಾಗಿ ಆ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಹೋಗುವಂಥದ್ದು. ನೋಡಿ, ಕೇವಲ 8 ವರ್ಷದಲ್ಲಿ ಒಂದು ರಥವನ್ನ ಇಲ್ಲಿ ಸಮರ್ಪಣೆ ಮಾಡಬೇಕು ಹೇಳಿದ್ರೆ ಇಲ್ಲಿಯ ಭಕ್ತರ ಅಲ್ಲಿ ಆ ಭಕ್ತಿ ರಾಮದೇವರ ಭಕ್ತಿ ನಾವು ನೋಡಬೇಕು. ಅದರಿಂದಾಗಿ ಮುಖ್ಯವಾಗಿ ಇಂತಹ ಒಂದು ಅಪೂರ್ವ ರಥ ಸಮರ್ಪಣೆ ಆದದ್ದು ಮುಖ್ಯವಾಗಿ ಇಲ್ಲಿಯ ಭಕ್ತರಿಂದಾಗಿ. ಅದರಿಂದಾಗಿ ಇದೇ ರೀತಿ ಈ ದೇವಸ್ಥಾನಕ್ಕೆ ಭಕ್ತರು ಬಂದು ವಿಶೇಷವಾದಂತಹ ಸೇವೆಯನ್ನು ಮಾಡ್ತಾ ಇದ್ದರಿಂದಾಗಿ ಈ ಮಠ ಇನ್ನೂ ಕೂಡ ವಿಶೇಷವಾಗಿ ಅಭಿವೃದ್ಧಿ ಹೊಂದಿ ಇದರಿಂದಾಗಿ ಲೋಕಕ್ಕೆ ಹೆಚ್ಚಿನ ಒಂದು ಅನುಕೂಲ ಆಗಲಿ ಎಂಬಂತಹ ಒಂದು ಪ್ರಾರ್ಥನೆ ಮಾಡ್ತಾ ಇಡೀ ಈ ದೇಶ ಅದು ರಾಮ ರಾಜ್ಯವಾಗಬೇಕು. ಯಾಕಂದ್ರೆ ನೋಡಿ, ನಾವು
ರಾಮದೇವರು ಆ ಕಾಲದಲ್ಲಿ ಎಲ್ಲ ಬೇಡ ಬಿಟ್ಟರೂ ಕೂಡ ನೋಡಿ, ರಾಮನಿಗೆ ವ್ಯಕ್ತಿತ್ವ ಅವರ ಸಾಮರ್ಥ್ಯ ಬೇಕಾದರೆ ಕೇವಲ ಅವರ ಹೆಸರಿಗೆ ಇರುವಂತಹ ಮಹತ್ವ ಬೇಕಾದರೆ ಕೇವಲ ಒಂದು ತಿಂಗಳಲ್ಲಿ ಅಯೋಧ್ಯೆಯಲ್ಲಿ ಈಗ ಕಟ್ಟಿರುವಂತಹ ರಾಮಮಂದಿರಕ್ಕೆ 3,000 ಕೋಟಿ ಅದು ಸಂಗ್ರಹ ಬೇಕಾದರೆ ಅದು ಆ ರಾಮದೇವರ ಸಾಮರ್ಥ್ಯ, ಹೆಸರಿಗಿರುವಂತಹ ಆ ಸಾಮರ್ಥ್ಯ. ಕೇವಲ ಹೆಸರಿಗೆ ಅಷ್ಟು ಸಾಮರ್ಥ್ಯ ಬೇಕಾದ್ರೆ ರಾಮದೇವರ ಸಾಮರ್ಥ್ಯ ನಾವಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಂತಹ ರಾಮದೇವರಿಗೆ ಇವತ್ತು ಸಮರ್ಪಣೆ ಆಗಿದೆ. ಇದರಿಂದಾಗಿ ಇಡೀ ಆ ಭಕ್ತರಿಗೆ, ಇಡೀ ದೇಶಕ್ಕೆ ಒಳ್ಳೆಯ ಸುದ್ದಿಕ್ಷ ಆಗಲಿ, ಒಳ್ಳೆಯ ಅನುಗ್ರಹ ರಾಮದೇವರು ಮಾಡಲಿ ಅಂತ ಹೇಳ್ತಾರೆ. ಸಮಸ್ತ ಗುರುವಿಶ್ವನ ಮಲ್ಲೇಶ್ವರ ರಾಯರ ಈ ದಿವ್ಯ ಸನ್ನಿಧಾನದಲ್ಲಿ 1 ವಾರಗಳ ಜಾತ್ರೆ ನಡೆದಿದೆ. ಶ್ರೀ ಹನುಮಾರ ಮಠಾಧೀಶರು 1 ವಾರ ರಾಯರ ಸ್ತೋತ್ರದ ಬಗ್ಗೆ ಸುಂದರವಾದ ಉಪನ್ಯಾಸವನ್ನು ನೀಡಿದ್ದಾರೆ. ನಿನ್ನೆ ಶ್ರೀವಿದ್ಯೇಂದ್ರ ತೀರ್ಥರು ಪಂಚಮಸ್ಕಂದ ಭಾಗವತದ ವಿವರಣೆಯನ್ನು ನೀಡುವ ಅಪೂರ್ವವಾದ ಉಪನ್ಯಾಸವನ್ನು ನೀಡಿದ್ದಾರೆ. ಇವತ್ತು ಆ ಜ್ಞಾನತಂತ್ರದ ಕೊನೆಯ ಬಂಗಾರದ ಹರಿವಾಣದ ಆರತಿಯ ಹಾಗೆ ರಥಸಮರ್ಪಣೆಯ ಕಾರ್ಯಕ್ರಮ ತುಂಬ ವೈಭವದಿಂದ ನಡೆದು ರಾಯರಿಗೆ ಸಮರ್ಪಣೆ, ರಾಮದೇವರಿಗೆ ಸಮರ್ಪಣೆ ಕಾರ್ಯಕ್ರಮ ನಡೆದಿದೆ. ರಥೋತ್ಸವ ನಾವು 2 ರೀತಿ ಇದನ್ನು ಚಿಂತನೆ ಮಾಡಬೇಕಾಗ್ತದೆ. ನಮಗೆಲ್ಲ ಏನಿದೆ ಅಂತಂದರೆ, ದೇವರ ಮುಂದೆ ಕೈ ಕುಟ್ಟಿ ನಿಂತಾಗ ಒಂದ್ಸಲ ದೇವರನ್ನು ಮುಟ್ಟಬೇಕು. ತಿರುಪತಿಗೆ ಹೋಗ್ತೇವೆ, ಪಂಢರಾಪುರಕ್ಕೆ ಹೋಗ್ತೇವೆ, ಉಡುಪಿಗೆ ಹೋಗ್ತೇವೆ, ನಾವು ದೇವರನ್ನು ಮುಟ್ಟಬೇಕು ಒಂದ್ಸಲ ಅಂತ ನಮಗೆ ಅನ್ನಿಸ್ತದೆ. ನಂದೀಶ್ವರಕ್ಕೆ ಬಂದಾಗಲೂ ಒಂದು ಕಡೆಯಲ್ಲಿ ಶ್ರೀನಿವಾಸ ದೇವರಿದ್ದಾರೆ, ಹಿಂದೆ ಬಿಂಬತಿಯ ರಸ್ತೆಯಲ್ಲಿ ಬಂದರೆ ರಾಮದೇವರು ರಾಯರು ಕಾಣಿಸ್ತಾರೆ. ಮುಟ್ಟಬೇಕು ಅಂತ ನಮಗೆ ಆಸೆ ಇದೆ, ಮುಟ್ಲಿಕ್ಕೆ ಬಿಡುವುದಿಲ್ಲ. ಇಲ್ಲ, ಇಲ್ಲಿವರೆಗೆ ಮಾತ್ರ ನಮಗೆ ಪ್ರವೇಶ ಅಂತ ನಿಲ್ಲಿಸ್ತಾರೆ. ದೇವರು ಎಷ್ಟು ದೊಡ್ಡ ಕರುಣಾಳುಗಳು ಅಂತ, ದೇವರನ್ನು ಮುಟ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡ್ತೇನೆ ಅಂತ ದೇವರು ಅವಕಾಶ ಕೊಡ್ತಾನೆ. ಏನದು ಅವಕಾಶ? ಈ ರಥೋತ್ಸವ ಅಂತಂದ್ರೆ ದೇವರನ್ನು ಭಕ್ತರಿಗೆ ಎಲ್ಲರಿಗೂ ಮುಟ್ಲಿಕ್ಕಿರುವ ಒಂದು ದೊಡ್ಡ ಅವಕಾಶ ಅಂತ. ಯಾಕೆಂತಂದ್ರೆ ದೇವರು ಗರ್ಭಗುಡಿಯಿಂದ ಹೊರಗೆ ಬರ್ತಾರೆ, ರಥದಲ್ಲಿ ಕೂಡ್ತಾರೆ. ಗರ್ಭಗುಡಿಯ ದೇವರು ಬೇರೆ ಅಲ್ಲ, ಉತ್ಸವದ ದೇವರು ಬೇರೆ ಅಲ್ಲ. ಆ ಗರ್ಭಗುಡಿಯ ದೇವರೇ ಆ ಉತ್ಸವದ ಪ್ರತೀಕದಲ್ಲಿ ಬಂದು ರಥದಲ್ಲಿ ಕೂಡ್ತಾರೆ. ಎಷ್ಟು ಅನುಸಂಧಾನ ಇದೆ ಅಂತಂದ್ರೆ, ಉತ್ಸವದ ಕಾಲದಲ್ಲಿ ಮೂಲ ವಿಗ್ರಹಕ್ಕೆ ಪೂಜೆ ಅರ್ಚನೆ ಮಾಡುವ ಕ್ರಮ ಇಲ್ಲ. ಯಾಕಂದ್ರೆ ದೇವರು ಉತ್ಸವಕ್ಕೆ ಬಂದಿದ್ದಾರೆ ಅಂತ ರಥದಲ್ಲಿ ಕೂತಿರ್ತಾರೆ. ನಾವು ರಥೋತ್ಸವ ಮಾಡುವಾಗ ರಥದ ಹಗ್ಗ ಎಳೆಯುತ್ತೇವೆ. ನಾವು ರಥದ ಹಗ್ಗ ಎಳೆದುಕೊಂಡು ಉತ್ಸವದಲ್ಲಿ ಭಾಗವಹಿಸ್ತೀವಿ. ಅದು ರಥದ ಹಗ್ಗ ಮುಟ್ಟಿದ್ದಲ್ಲ, ನಾವು ಏನು ಮುಟ್ಟಿದ್ದು ಅಂತಂದ್ರೆ ರಥದಲ್ಲಿ ಕೂತ ದೇವರನ್ನೇ ಮುಟ್ಟಿದ ನಮಗೆ ಅನುಸಂಧಾನ. ಅದು ಹೇಗೆ? ನಾವು ಎಳೆದದ್ದು ರಥ, ಮುಟ್ಟಿದ್ದು ರಥದ ಹಗ್ಗ, ದೇವರನ್ನು ಹೇಗೆ ಮುಟ್ಟುವುದು ಅಂತ. ಅದು ಹಗ್ಗವನ್ನು ನಾವು ಮುಟ್ಟಿದ್ದೇವೆ, ಹಗ್ಗ ರಥವನ್ನು ಮುಟ್ಟಿದೆ, ರಥ ದೇವರನ್ನು ಮುಟ್ಟಿದೆ. ಅರ್ಥಾತ್ ದೇವರು ತಮ್ಮನ್ನು ಮುಟ್ಟಿದ್ದಾರೆ ಅಥವಾ ನಾವು ದೇವರನ್ನು ಮುಟ್ಟಿದ್ದೇವೆ. ದೇವರನ್ನು ಮುಟ್ಟಲಿಕ್ಕಿರುವ ಒಂದು ಒಳ್ಳೆಯ ಚಿಂತನೆ ಹಿರಿಯರು. ಯಾರಿಗೋ ಒಬ್ಬರಿಗೆ ತಲೆ ಚಿಂತನೆ ಬಂತು, ಅದು ಹೇಗೆ ನಾವು ಹಗ್ಗ ಮುಟ್ಟಿದ್ದು ದೇವರನ್ನೇ ಹೇಗೆ ಮುಟ್ಟಿದ್ದು? ನೋಡಿ, ಇವ್ನು ಕರೆಂಟ್ ಶಾಕ್ ಆಯಿತು ಒಬ್ಬನಿಗೆ, ಅವ್ನು ಬೊಬ್ಬೆ ಆಗ್ತಾನೆ, ಕರೆಂಟ್ ಶಾಕ್ ಆಯಿತು. ಅವನನ್ನು ಎಳೆಯಬೇಕು ಅಂತ ಇನ್ನೊಬ್ಬ ಹಿಡಿತಾನೆ. ಹಿಡಿದರೆ ವಯರು ಮುಟ್ಟಿದವನನ್ನು ಆ ಕರೆಂಟ್ ಶಾಕ್ ಎಳೆದರೆ ಅವನನ್ನು ಮುಟ್ಟಿದವನನ್ನು ಇನ್ನೊಂದು ಒಬ್ಬನನ್ನು ಎಳೆಯುತ್ತೆ. ಅವನನ್ನು ಎಳಿಬೇಕಂತ ಇನ್ನೊಬ್ಬ ಬಂದರೆ ಅವನಿಗೂ ಕರೆಂಟ್ ಶಾಕ್ ಆಗುತ್ತೆ. ಆದರೆ ವಯರು ಮುಟ್ಟಿದ್ದು ಒಬ್ಬ, ಆದರೆ ಕರೆಂಟ್ ಶಾಕ್ ಹಾಕಿದ್ದು, ಕರೆಂಟ್ ಶಾಕ್ ಯಾರಿಗೆ ಆಗಿದೆ, ವಯರ್ ಮುಟ್ಟಿದ್ದಾನೆ, ಅವನನ್ನು ಮುಟ್ಟಿದನ್ನು ಹೇಗೆ ಶಾಕ್, ಕರೆಂಟ್ ಶಾಕ್ ಹೊಡೆಯುತ್ತದೆ, ಅದೇ ರೀತಿ ದೇವರನ್ನು ಮುಟ್ಟಿದರೆ, ದೇವರನ್ನು ಮುಟ್ಟಿದ ರಥವನ್ನು ಮುಟ್ಟಿದರೆ, ರಥವನ್ನು ಮುಟ್ಟಿದ ಹಗ್ಗವನ್ನು ಮುಟ್ಟಿದ್ರು ಭಗವಂತನ ಶಾಕ್ ನಮಗಾಗುತ್ತದೆ. ಮಾಡಬೇಕಾಗ್ತದೆ. ರಥ ಎಳೆಯುವಾಗ ಹಗ್ಗ
ಹಗ್ಗ ಮುಟ್ಟಿದ್ದೇನೆ ಅಂತ ನಾವು ಅನುಸಂಧಾನ ಮಾಡಬಾರದು. ನಾನು ದೇವರನ್ನೇ ಮುಟ್ಟಿದ್ದೇನೆ ಅಂತ ಅನುಸಂಧಾನ ಮಾಡಿದರೆ ದೇವರನ್ನು ಮುಟ್ಟಿದ ಫಲ ನಮಗೆ ಲಭಿಸ್ತದೆ. ಇದು ಒಂದು ರೀತಿಯಾದಂತಹ ಅನುಸಂಧಾನ ಬಂತು. ಸದಾ ದೇವರು ಗರ್ಭಗುಡಿಯಲ್ಲಿರ್ತಾರೆ. ಗರ್ಭಗುಡಿಯಿಂದ ದೇವರು ಹೊರಗೆ ಬರ್ತಾರೆ. ಯಾಕೆ ಬರ್ತಾರೆ? ನಮ್ಗೆ ಹೇಗೆ ಅನುಸಂಧಾನ ಇದೆ ದೇವರ ಹತ್ರ ಹೋಗ್ಬೇಕು ಅಂತ, ಹಾಗೆ ದೇವರಿಗೂ ಕಾಳಜಿ ಇರ್ತದೆ. ನಾನು ಭಕ್ತರ ಹತ್ರ ಬರಬೇಕು ಅಂತ, ಮಗುವನ್ನು ಹಿಡಿಬೇಕು ಅಂತ ಅಮ್ಮನಿಗೆ ಎಷ್ಟು ಚಾಪಲ ಇರ್ತದೆ, ಹಾಗೆ ಮಗುವಿಗೂ ಕೂಡ ಅಮ್ಮನ ಹತ್ರ ಬರಬೇಕು ಅನ್ನುವ ಚಾಪಲ ಹಾಗೇ ಇರ್ತದೆ. ಅದು ಪರಸ್ಪರ ಆಕರ್ಷಣೆ. ನಮಗೆ ದೇವರು ಬೇಡ ಅಂದ್ರೆ ದೇವರಿಗೂ ನಮ್ಗೆ ಬೇಡ, ಮಗುವಿಗೆ ನಾವು ಬೇಡ ಅಂದ್ರೆ ಮಗುವಿಗೆ ನಾವು ಬೇಡ. ದೇವರಿಗೆ ದೇವರು ನಮಗೆ ಬೇಕು ಅನ್ನುವ ಒಳಗಿನ ಅದಮ್ಯವಾದ ಇಚ್ಛೆ ಬಂದರೆ ದೇವರಿಗೂ ಅಷ್ಟೇ ಪ್ರೀತಿ ಇರ್ತದೆ, ನಾನು ಭಕ್ತರ ಹತ್ರ ಬರಬೇಕು. ಹಾಗಾಗಿ ನಾವು ದೇವರ ಮುಂದೆ ಕೈ ಮುಗಿದ್ರೆ ದೇವರು ಹೇಳಿದ, ಚಿಂತೆ ಮಾಡಬೇಡ, ನಿನ್ಗೆ ಬರಲಿಕ್ಕೆ ಆಗೋಲ್ಲ, ನಾನೇ ಬರ್ತೇನೆ. ಯದಾ ಯದಾ ಈ ಧರ್ಮಸ್ಯ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಹಾಗೆ ಮೂಲ ಗುಡಿಯಿಂದ ದೇವರು ಹೊರಗೆ ಬರ್ತಾನೆ, ರಥಕ್ಕೆ ಬಂದು ಕೂಡ್ತಾನೆ. ನಾವು ರಥದಲ್ಲಿ ಎಳೆಯುತ್ತೇವೆ. ನಾವು ಏನು ಎಳೆಯುವುದು? ಹಗ್ಗ ಅಲ್ಲ, ರಥ ಎಳೆಯುವುದಲ್ಲ. ನಾವು ಏನು ಮಾಡುವುದು? ದೇವರೇ ಬರಬೇಕು ಅಂತ ಬಾರಯ್ಯ ಅಂತ ಕರಿತೇವೆ, ಬಾ 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 ಅಂತ ನಾವು ಕರಿತೇವೆ. ದಾಸರು ಕರೆದಿದ್ದಾರೆ ನಮಗೆ. ಹಾಗೆ ನಾವು ಗರ್ಭಗುಡಿಯಿಂದ ದೇವರನ್ನು ನಾವು ಕರೆದೇವೆ. ರಥದಲ್ಲಿ ಬಂದು ಕೂತ, ರಥದಲ್ಲಿ ಕೂತ ದೇವರನ್ನು ನಾವು ಕರೆಯುವುದೇನು ಅಂದರೆ, ದೇವರನ್ನು ಹೊರಗೆ ಬಂದದ್ದು ರಥದಲ್ಲಿ ಕೂಡ್ಲಿಕ್ಕೆ ಅಲ್ಲ. ನೀವೇನು ಮಾಡಬೇಕು ಅಂತಂದ್ರೆ ಹಗ್ಗ ಎಳೆಯುವ. ಹಗ್ಗ ಅಂತಂದ್ರೆ ಅದು ಪಾಶ. ಪಾಶ ಅಂದ್ರೆ ಪ್ರೇಮ ಪಾಶ. ನಾವು ಪ್ರೀತಿಯ ಹಗ್ಗದಿಂದ ದೇವರನ್ನು ಕರೆಯುವುದು ಅಂತ, ಹಗ್ಗ ಹಿಡಿದು ಎಳೆಯುವುದು ಅಂತಂದ್ರೆ ಹಗ್ಗ ಎಳೆಯುವುದಲ್ಲ, ಪ್ರೀತಿಯ ಪಾಶದಿಂದ ದೇವರನ್ನು ನಾವು ಕರೆಯುವುದು. ಪ್ರೀತಿಯ ಪಾಶದಿಂದ ದೇವರನ್ನು ನಾವು ಕರೆದ್ರೆ ದೇವರು ಬಾರದೇ ಇರ್ತಾನೆ. ದೇವರು ಏನು ಮಾಡ್ತಾನೆ? ರಥದಲ್ಲಿ ಕೂತ ದೇವರು ಚಂಗನೆ ಹಾರಿ ನಮ್ಮ ಶರೀರದ ರಥದಲ್ಲಿ ಬಂದು ನಮ್ಮ ದೇವರು ಕೂಡ್ತಾನೆ. ನಾವೇನು ಮಾಡಬೇಕು? ಹಗ್ಗ ಹಿಡ್ಕೊಂಡು ಕರೆ ಉತ್ಸವದ ಮೇಲೆ ದೇವರೇ ಟಾಟಾ ಬೈ ಬೈ ಅಂತ ಹೇಳಿ ಹೋಗುವುದಲ್ಲ. ದೇವರೇ, ರಥದಿಂದ ನೀನು ನನ್ನ ಹೃದಯದಲ್ಲಿ ಬಂದಿದ್ದಿ, ಶರೀರ ಹೃದಯಕ್ಕೆ ಬಂದಿದ್ದಿ, ನನ್ನೊಟ್ಟಿಗೆ ಮನೆಗೆ ಬಾ ಅಂತ ನಾವು ದೇವರನ್ನು ಕರ್ಕೊಂಡು ಮನೆಗೆ ಹೋದರೆ ಸುಲಭದಲ್ಲಿ ನಮ್ಮ ದೇವರನ್ನು ಮನೆಗೆ ಕರ್ಕೊಂಡು ಹೋಗುವ ಕಾನ್ಸೆಪ್ಟೇ ರಥೋತ್ಸವದ ಚಿಂತನೆ. ರಥದ ನಿರ್ಮಾಣ ಆಗಿದೆ. ಇವತ್ತು ಬೆಳ್ಳಿಯ ರಥ ನಿರ್ಮಾಣ ಅಂತಂದ್ರೆ ಸುಲಭದ ಕೆಲಸ ಏನು ಅಲ್ಲ. ಸಂಕಲ್ಪ, ದೊಡ್ಡ ಸಂಕಲ್ಪ ಮಾಡಬಹುದು. ಆದರೆ ಒಂದು ಬೆಳ್ಳಿ ಅಂತಂದ್ರೆ ಬಂಗಾರದ ಹತ್ತಿರನೇ ಇದ್ದದು. 1 kg ಬಂಗಾರ ಬೆಳ್ಳಿ ಆದ್ರೆ ನಿಮ್ಗೆ ಗೊತ್ತು, 1 ಲಕ್ಷ ರೂಪಾಯಿ ಅದಕ್ಕಿದೆ. ಸುಮಾರು 50 kg ಬೆಳ್ಳಿಯಿಂದ ರಥ ನಿರ್ಮಾಣ ಆಗಿದೆ. ಅದಕ್ಕೆ ಮದುವೆಯೆಲ್ಲ ಸೇರಿದರೆ 65 ಲಕ್ಷ ರೂಪಾಯಿ ಇದಕ್ಕೆ ಸಮರ್ಪಣೆ ಆಗಿದೆ. ಎಲ್ಲಿಂದ ಬಂತು ಅಂತಂದ್ರೆ ಸ್ವಾಮಿಗಳಿಗೆ 1 ಪೈಸೆ ಸ್ವಾಮಿಗಳು ಕೊಡಲಿಲ್ಲ, ರಾಯರು ಖರ್ಚು ಮಾಡಲಿಲ್ಲ. ಏನು ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸುದರ್ಶನಾಚಾರ್ಯರ ಮೂಲಕ ಭಕ್ತರಿಗೆ ಮನೆಯಲ್ಲಿಯೂ ಕೇಳಿಲ್ಲ ಇಷ್ಟು ಹಣ ಬಂತು ಅಂತ. ಯಾಕೆಂದ್ರೆ ಯಾವಾಗ ಕೇಳಬಹುದು? ನನ್ನ ಗಿಸೆಯಲ್ಲಿ ಇದ್ರೆ ಎಷ್ಟು ಬಂತು ಅಂತ ಕೇಳಬಹುದು. ನಾನು ಚಿಕ್ಕುಡ ನಾನು ಕೇಳಲಿಲ್ಲ, ಅವರು ನನ್ನ ಹತ್ರ ಕೇಳಲಿಲ್ಲ. ಅವರು ಕೇಳಿದ್ದು ಒಳಗೆ ಕೂತ ರಾಯರಲ್ಲಿ, ರಾಮದೇವರಲ್ಲಿ. ಹಾಗಾಗಿ ರಾಮದೇವರು ಬ್ಲ್ಯಾಂಕ್ ಚೆಕ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಬ್ಲ್ಯಾಂಕ್ ಚೆಕ್ ಅಂದರೆ ಅದು ನೀವೇ, ಅದು ನೀವು ಉದಾರ ಮನಸ್ಸಿನಿಂದ ನೀವು ಕೊಟ್ಟಿರತಕ್ಕಂತಹ ಕಾಣಿಕೆ. ಹಾಗಾಗಿ ರಾಯರು ನಿಮ್ಮೊಳಗೆ ನಿಂತು ನಿಮಗೆ ಪ್ರೇರಣೆ ಮಾಡಿ ನೀವು ಕೊಟ್ಟ ದೊಡ್ಡ ಕಾಣಿಕೆ ಇದು ಶಾಶ್ವತವಾದ ಕಾಣಿಕೆ. ಈ ಬೆಳ್ಳಿ ರಥ, ಬಂಗಾರ ರಥ, ಅದು ನ್ಯಾಷನಲ್ ವೇಸ್ಟ್, ಇದೆಲ್ಲ ಚರ್ಚೆ ಬಂತು. ಆದರೆ ಒಂದೇ ಒಂದು ನಾನು ಹೇಳೋದೇನು ಅಂತಂದ್ರೆ, ಅದು ನ್ಯಾಷನಲ್ ವೇಸ್ಟ್ ಹೇಗಾಗುತ್ತೆ? ಬೆಳ್ಳಿಯನ್ನು ತುಂಡು ಮಾಡಿ ಭೂಮಿಯಲ್ಲಿ ಎಲ್ಲಿರೋ ಚೆಲ್ಲಾಟಿಯಲ್ಲಿ ಬಿಸಾಡಿದ್ರೆ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಆಗ್ತಿತ್ತು, ಬೇಡ ಆಗ್ತಿತ್ತು. ಇದು ಡೆಡ್ ಇನ್ವೆಸ್ಟ್ಮೆಂಟ್ ದಿನ ರಥೋತ್ಸವ ರಾಯರಿಗೆ ಆಗುತ್ತೆ. ಈ ನವರಾತ್ರಿ ಬಂತು ಅಂತಂದ್ರೆ ಸುದರ್ಶನಾಚಾರ್ಯರು 9 ದಿನನೂ ಶ್ರೀನಿವಾಸ ದೇವರ ಉತ್ಸವವನ್ನು ನಿಮ್ಮ ಎಲ್ಲ ಸಹಕಾರದಿಂದ ನಡೆಸ್ತಾರೆ. ದಿನ ಉತ್ಸವ ನಡೆದ್ರೆ ಇಷ್ಟೊಂದು ಭಕ್ತಜನರು ಬಂದು ಕೈ ಮುಗಿದು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡು ಮನೆಯಲ್ಲಿ ಹೋಗಿ ಅವರು ಸಮಾಧಾನದಿಂದ ಶಾಂತಿಯಿಂದ ಇರ್ತಾರೆ ಅಂತಂದ್ರೆ ಈ ಡೆಡ್ ಇನ್ವೆಸ್ಟ್ಮೆಂಟ್ ಹೇಗಾಗುತ್ತೆ ನೋಡಿ. ಇಡೀ ಸಮಾಜಕ್ಕೆ ಏನು ಬೇಕು
ಅದನ್ನು ಕೊಡುವ ದೊಡ್ಡ ವಸ್ತು. ಇನ್ನೊಂದೇನು ಅಂತಂದರೆ ಈ ಬೆಳ್ಳಿ ಇದು ಹೀಗೇ ಇರ್ತದೆ. ಅದು ಇವತ್ತಲ್ಲ, 10 ವರ್ಷ ಅಲ್ಲ, 100 ವರ್ಷ ಅಲ್ಲ, ಮಠ ಇರುವಷ್ಟು ಕಾಲ, ನಾವಿರುವಷ್ಟು ಕಾಲ, ನಮಗಿಂತಲೂ ಹೆಚ್ಚು ಕಾಲ ಈ ಬೆಳ್ಳಿ ರಥ ಇದು ಇರ್ತದೆ. ಬಂಗಾರ ಇಲ್ಲದಿದ್ದರೆ ಅದು ಉಳಿತದೆ. ಹಾಗಾಗಿ ಸರ್ಕಾರದಲ್ಲಿದ್ದರೂ ಗ್ಯಾರಂಟಿಯಲ್ಲಿ ಖರ್ಚಾಗುವುದು, ಮಠದಲ್ಲಿದ್ದರೆ ಮಾತ್ರ ಖರ್ಚಾಗುವುದಿಲ್ಲ. ಚೆನ್ನಾಗಿ ಉಳಿತದೆ. ಯಾವಾಗ ಬೇಕಾದರೂ ದೇಶಕ್ಕೆ ನಮ್ಮ ಬ್ರಹ್ಮೋತ್ಸವದವರು ಯಾವಾಗ ಬೇಕು ಕೇಳಿದ್ರು, ದೇಶಕ್ಕೆ ಸಮಸ್ಯೆ ಇದೆ ಅಂತ ಕೇಳಿದರೆ ನಮ್ಮ ಮಠ ಅದನ್ನು ಕೊಡಲಿಕ್ಕೆ ತಯಾರಿದೆ ಅಂತ ಈ ಸಂದರ್ಭದಲ್ಲಿ ಅದನ್ನು ಒಪ್ಪಟ್ಟು ನಮ್ಮ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಕಣ್ಣಿನ ಹಾಗೆ ಅತಿಥಿಗಳು ಭಗವಂತನ ಭಕ್ತರು ಇಲ್ಲಿ ಭಾಗವಹಿಸಿದ್ದಾರೆ. ಕಟೀಲು ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಈ ಮಠದಲ್ಲಿ ಈ ಸೇವೆಗೆಲ್ಲ ಲೀಸ್ಟ್ ಮಾಡಿದ್ದೇವೆ. ಈ ಸೇವೆಗೆ ಇಷ್ಟು, ಈ ಸೇವೆಗೆ ಇಷ್ಟು, ಇದು ಅಂದಾಜಲ್ಲಿ ಮಾಡಿದ್ದಲ್ಲ. ಅದರಲ್ಲಿ ಒಂದು ಸೇವೆಗೆ ಎಷ್ಟು ಖರ್ಚಾಗಬಹುದು ಅಂತ ಲೆಕ್ಕ ಹಾಕಿ ಅದರಲ್ಲಿ ಅದು ಎಷ್ಟು ವಿನಿಯೋಗ ಆಗುತ್ತೆ, ಎಷ್ಟು ಮಾಡಿದವರಿಗೆ, ಇದರಿಗೆ ತಯಾರು ಮಾಡಿದವರಿಗೆ ಕೊಡಬೇಕಾಗುತ್ತೆ, ಅದರಲ್ಲಿ ಎಷ್ಟು ಭಂಡಾರಕ್ಕೆ ಉಳಿತದೆ ಲೆಕ್ಕಾಚಾರ ಮಾಡಿ ಅದರಲ್ಲಿ 1% ಭಂಡಾರಕ್ಕೆ ಉಳಿಯಬೇಕು ಅಂತ ವ್ಯವಸ್ಥೆ ಮಾಡಿ ಆ ಬೋರ್ಡ್ ಹಾಕಿ ನೀವು ನೋಡಬೇಕಿದ್ರೆ ಆ ಬೋರ್ಡಲ್ಲಿ ಮಠಕ್ಕೆ ಉಳಿಯುವುದು ಅದಷ್ಟೂ ಮಠಕ್ಕೆ ಉಳಿತದೆ ಅಂತ ಇಲ್ಲ. ಅದರ ಅಷ್ಟು ಖರ್ಚಾಗಿ ಪುರೋಹಿತರಿಗೆಲ್ಲ ಕೊಟ್ಟು ಉಳಿದದ್ದು ಇಷ್ಟಂಶ. ಇಷ್ಟು ಮಾಡಬೇಕಾದ್ರೆ, ಈ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇವು ನಿಮ್ಮ ಎದುರಿಗೆ ಈ ಟ್ಯಾಕ್ಸಿನ ಬಗ್ಗೆ ಮಾತಾಡಿದ್ರಲ್ಲ ಹರಿಯಾಣರು, ಅವರೇ ಇದರ ಬಗ್ಗೆ ಎಲ್ಲ ತರಗಳು ಮಾಡಿ ಯಾವುದಕ್ಕೆ ಎಷ್ಟು ಸೇವೆಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಅದರಲ್ಲಿ ದೇವ ಮಠಕ್ಕೆ ಅಂತ ಎಷ್ಟು ಇಟ್ಕೊಳ್ಬೋದು ಅಂತ ಹೇಳಿ 1% ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿಕೊಟ್ಟದ್ದು. ಆ ಮಠ ಆರಂಭದಿಂದ ಇವತ್ತಿನ ತನಕನೂ ಕೂಡ ಅಂದರೆ ವರ್ಷಕ್ಕೆ ಚೇಂಜ್ ಆಗ್ತಾ ಇರ್ತದೆ. ಆದರೆ ಅದರ ಮೌಲ್ಯದಲ್ಲಿ ಎಷ್ಟು ಅಂತ ಅದನ್ನು ಇಟ್ಟುಕೊಂಡು ಈ ಲೆಕ್ಕಾಚಾರ ನಡೀತಾ ಇದೆ. ಅದನ್ನು ಕಟೀಲು ದೇವಸ್ಥಾನದಲ್ಲಿ ಹಾಗೆ ನಡೆಸ್ತಾರೆ ಅವರು. ಆ ಅನುಭವವನ್ನು ನಮಗೆ ಇಲ್ಲಿ ಕೊಟ್ಟು ನಮ್ಮ ಮಠದ ಮೇಲೆ ಪೂರ್ಣ ಅಭಿಮಾನವನ್ನು ಇಟ್ಟು ನಮ್ಮ ಜೊತೆಗೆ ಅವರಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಇದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಬೆಳೆಯುವುದಕ್ಕೋಸ್ಕರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಪ್ರೀತಿಯಿಂದ ನಾವು ನೆನಪಿಸಿಕೊಂಡು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಕಟೀಲಿನಲ್ಲಿ ಎಲ್ಲ ಸೇವೆಗಳಿದೆ. ಯಕ್ಷಗಾನದ ಮೇಳಗಳು, ಒಂದು ಮೇಳ ನಾವು ಸಾಕುವುದು ಕಷ್ಟ, 6 ಮೇಳವನ್ನು ಸಾಕುವ ದೇವಸ್ಥಾನದ ವ್ಯವಸ್ಥಾಪಕರು ಹರಿನಾರಾಯಣರನ್ನ. ಕಲಾವಿದರನ್ನು ಪ್ರಶ್ನೆ ಮಾಡ್ತಾರೆ. ಅಷ್ಟು ಕಡೆ ಧರ್ಮದ ಚಿಂತನೆ ನಡೆಯುತ್ತದೆ, ಅಷ್ಟು ಕಡೆ ಭಕ್ತರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹೀಗೆ ಆ ಕಲಾದಲ್ಲಿಯೂ ಕೂಡ ಅತ್ಯಂತ ಪರಿಣತರಾದಂತಹ ಜನರು ನಮ್ಮ ಈ ಮಠದ ದೊಡ್ಡ ಸಂಪತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಇವತ್ತು ನಮ್ಮ ರಥದಲ್ಲಿ ರಾಮದೇವರು ಕೂತಿದ್ದಾರೆ, ನಮ್ಮ ರಥದಲ್ಲಿ ಪ್ರಹ್ಲಾದರಾಜರು ಕೂತಿದ್ದಾರೆ, ನಮ್ಮ ರಥವನ್ನು ಎಳೆಯುವುದರಲ್ಲಿ ರಾಮ ಪ್ರಹ್ಲಾದರಾವ್ ಅವರು ಇದರಲ್ಲಿ ಭಾಗವಹಿಸಿದ್ದಾರೆ. ಅವರು ದೇಶದ ದೊಡ್ಡ ಸಂಪತ್ತು. ಇವತ್ತು ನಾವು ಪೇಪರ್ ಓದ್ತಾ ಇರ್ತೇವೆ, ನಾವು ಓದುವಾಗ ನಮಗೆ ನೆನಪಾಗುವುದು ಒಂದೇ, ನಮ್ಮ ಹೆಣ್ಮಕ್ಕಳ ಆ ಸಿಂಧೂರವನ್ನು ನಾಶ ಮಾಡಿದ ಮಹಾಪಾಪಿಗಳು. ಆ ಮಹಾಪಾಪಿಗಳ ಬಗ್ಗೆ ರಿವೆಂಜ್ ತಗೊಳ್ಳಿಕ್ಕೋಸ್ಕರವಾಗಿ ಆಪರೇಷನ್ ಸಿಂಧೂರ ಅನ್ನುವಂಥದ್ದು ನಮ್ಮ ದೇಶ ಮಾಡಿರ್ತಕ್ಕಂಥ ದೊಡ್ಡ ಕ್ರಾಂತಿ. ನಮ್ಮ ಹೆಣ್ಮಕ್ಕಳ ತಲೆ ಮೇಲಿರುವ ಸಿಂಧೂರವನ್ನು ಯಾರಾದರೂ ಅಳಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅವರ ವಂಶ ನಿರ್ಮೂಲ ಮಾಡ್ತೇವೆ ಅಂತ ನಮ್ಮ ಸರ್ಕಾರ ಮಾಡಿದ ಆಪರೇಷನ್ ಸಿಂಧೂರ ಅದು ದೊಡ್ಡ ಹೆಮ್ಮೆಯ ಸಂಗತಿ ನಮಗೆಲ್ಲ. ಮತ್ತು ಆಪರೇಷನ್ ಸಿಂಧೂರ ಮಾಡಿದೆ ಅಂತ ನಾವು ಮಾತ್ರ ಕೇಳಿದ್ದಷ್ಟೇ ಹೊರತು ಅದನ್ನು ಯಾರು ಭಾಗವಹಿಸಿದ್ದಾರೆ ಅದನ್ನು ನೋಡಲಿಕ್ಕಾಗಿಲ್ಲ. ಅದನ್ನು ನೋಡ್ಲಿಕ್ಕಿರ್ತಕ್ಕ ಅವಕಾಶ ಅಂತಂದರೆ ಇವತ್ತು ರಾಮ್ ಪ್ರಹ್ಲಾದ್ ಅವರು ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ಅದರ ಮುಖ್ಯ ನಿವಾಸು ಅವರು ಅದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್. ನಮ್ಮ ದೇಶ ಅದು ಎಷ್ಟು ಸಮರ್ಥ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸಿತು. ಕೆಲವರು ಹೇಳಿದರು, ಹೀಗೆಲ್ಲ ಯುದ್ಧ ಮಾಡಿದರೆ ನಮಗೆ ನಮ್ಮ ಪ್ರಧಾನ ನಮ್ಮ ವ್ಯಕ್ತಿಗಳೇ ದೂರ ನಿಂತು ಬಿಡ್ತಾರೆ, ರಾಷ್ಟ್ರಗಳೇ ದೂರ ನಿಂತು ಬಿಡ್ತವೆ. ಆದರೆ ಆಪರೇಷನ್ ಸಿಂಧೂರ ನಡೆದ ಬಳಿಕ
ಎಲ್ಲ ದೇಶಗಳು ಕೂಡ ನಮ್ಮ ದೇಶವನ್ನು ಶ್ಲಾಘನೆ ಮಾಡಿದೆ ಅಂತಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹದ್ದು ಬ್ರಹ್ಮೋತ್ಸವ ಆಕಾಶ ಶಿವನಿಗಳು ಅದನ್ನು ವಿಶೇಷವಾಗಿ ನಾವು ಅಭಿನಂದಿಸ್ತಾ ಅಷ್ಟು ಅಂದರೆ ಭಾರತಾಂಬೆಯ ಸತ್ಪುತ್ರ ಅನ್ನುವ ಹೆಮ್ಮೆಯ ಜೊತೆಗೆ ಕನ್ನಡಾಂಬೆಯ ಸತ್ಪುತ್ರ ಅನ್ನೋದು ನಮಗೆ ಹೆಮ್ಮೆಯ ಅಷ್ಟೇ ಅಲ್ಲದೆ ಇವತ್ತು ಆ ವಿವಿಧ ದೇಶದಿಂದ ನಮ್ಮ ಭಾರತ ಡ್ರೆಸ್ ಕೋಡಲ್ಲೇ ಇವತ್ತು ಬಂದು ನಮ್ಮ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಸನಾತನ ಸಂಸ್ಕೃತಿ ಅದನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋದರ ಒಂದು ಚಿಂತನೆಯೇ ಈ ಡ್ರೆಸ್ ಕೋಡ್ ಅಂತ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಅವರನ್ನು ಪ್ರಜೆಗಳು ಅರಸರಿ ಅಂತ ಹೇಳ್ತಾ ಒಂದು ಪ್ರಾಥಮಿಕ ಮಾತು ಹೇಗಿದೆ ಚಿತ್ರಣ ಕೊಟ್ಟಿದೆ. ಖಗೋಳ ಅಂದ್ರೆ ಆಕಾಶ ಹೇಗಿದೆ ಅನ್ನೋದನ್ನು ಭಾಗವತ ಚಿಂತನೆ ಮಾಡಿ ಅವಾಗ ವಿಜೇಂದ್ರ ತೀರ್ಥರು ಒಂದು ಮಾತು ಹೇಳಿದರು, ಈ ಭೂಗೋಳ ಖಗೋಳ ಭಾಗವತದಲ್ಲಿ ಹೇಳಿದ್ದಾರೆ. ಇವತ್ತಿನ ಸಾಯನ್ಸಿಗೆ ಎಷ್ಟು ಗೊತ್ತಿದೆ ಹತ್ತಿರ ಇದೆ ಅಂತ ಗೊತ್ತಿಲ್ಲ. ಒಳ್ಳೆಯ ಒಬ್ಬ ಸೈಂಟಿಸ್ಟ್ ನಮಗೆ ಸಿಕ್ಕಿದ್ರೆ ನಾವು ಕೂತು ಅದರ ಪರಸ್ಪರ ಮಾತಾಡಿದರೆ ಭಾಗವತಕ್ಕೊಂದು ನ್ಯಾಯ ಕೊಡಬಹುದು ಅಂತ ಪ್ರಾಯಶಃ ರಾಯರನ್ನು ಕೇಳಿಕೊಂಡರು. ಕೇಳಿ ಇವತ್ತು ರಾಮಪ್ರಸಾದರಾವ್ ನಮ್ಮನ್ನು ಕರೆಸಿದ್ದಾರೆ. ಅವರು ಅವರು ಮಾತಾಡಿದ್ರು. ಅವ್ರ ಜೊತೆಗೆ ಇನ್ನೊಂದು ವಿಷಯ ಏನು ಹೇಳ್ತೇನೆ ಅಂತಂದ್ರೆ, ನಮ್ದು ಭಾಗವತದ ಪಂಚಮಸ್ಕಂದ ಭೂಗೋಳ ಖಗೋಳ ಏನಿದೆ ಅದನ್ನು ನಾವು ಹೇಳ್ತೇವೆ. ನಿಮ್ಮ ವಿಜ್ಞಾನದ ಪ್ರಕಾರ ಭೂಗೋಳ ಖಗೋಳ ಹೇಗಿದೆ ನೀವು ಹೇಳಿ. ಅದು ಎರಡನ್ನೂ ಒಂದು ಸಂಧಿಸುವ ಒಂದು ಪರ್ವಕಾಲ ಆದಷ್ಟು ಬೇಗ ಬರಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅದನ್ನು ಸಹಾಯ ಮಾಡಿಕೊಂಡು ತುಂಬ ಜನ ದೇಣಿಗೆಯನ್ನು ನೀಡಿದ್ದಾರೆ. ಮುಕ್ತ ಮನಸ್ಸಿನಿಂದ ಪ್ರೀತಿಯಿಂದ ಗುಪ್ತವಾಗಿ ದಾನ ಮಾಡಿದವರಿದ್ದಾರೆ. ನಮ್ಮ ಜೀವನದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದ ಬೆಳ್ಳಿ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ದೇವರನ್ನು ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ. ಅವರ ದುಃಖ ದುರ್ಮಾನದಲ್ಲಿ ನಾವು ಭಾಗವಹಿಸುತ್ತೇವೆ. ದೇವರವರಿಗೆ ಕಷ್ಟಗಳನ್ನು ಪರಿಹಾರ ಮಾಡಿ ಅವರಿಗೆ ಇಷ್ಟಪಟ್ಟು ಅವರ ಪರಂಪರೆ ಅದು ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಉತ್ಸವದಲ್ಲಿ ಭಾಗವಹಿಸ್ತಾ ನಿಮಗೆಲ್ಲರಿಗೂ ಹರಿಗುರುಗಳ ಅನುಗ್ರಹ ರಕ್ಷೆ ಇರಲಿ ಅಂತ ವಿಶೇಷವಾಗಿ ಪ್ರಾರ್ಥಿಸ್ತಾ ನಮ್ಮ ದೇಶ ಅದು ಸುಭಿಕ್ಷೆ ಆಗಬೇಕು, ದೇಶ ಸಮೃದ್ಧವಾಗಬೇಕು, ನಮ್ಮ ದೇಶ ಒಳ್ಳೆಯ ಸುಸಂಸ್ಕೃತ ದೇಶ, ಅದು ನಮ್ಮ ಸಂಸ್ಕೃತಿ ಮತ್ತೆ ಬೆಳೀಬೇಕು, ನಮ್ಮ ದೇಶ ಅದು ಹಿಂದೂ ರಾಷ್ಟ್ರ ಆಗಬೇಕು. ಆ ಕಾಲ ಅದು ಆದಷ್ಟು ಬೇಗ ಬರಲಿ ಅಂತ ದೇವರಲ್ಲಿ ರಾಮದೇವರಲ್ಲಿ ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಸುಖ ಶ್ರೀಪಾದರಿಗೆ ಅರ್ಪಿಸ್ತಾ ಇದ್ದಾರೆ. ಶ್ರೀಪಾದಗಳನ್ನು ಹಾಗೂ ಶ್ರೀಪಾದಗಳವರ ಆರಾಧನೆಯುವಾದ ಶ್ರೀಕೃಷ್ಣ ತುಂಬಾ ಚೆನ್ನಾಗಿ ಅರ್ಕೊಂಡು ಬಂದಿದೆ. ಅವರು ಶ್ರೀಪಾದಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಯೂರ ಗ್ರೂಪ್ನ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಅವರು ಶ್ರೀಪಾದಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಭಾಗವೇಂದ್ರ ಅನ್ನುವಂಥ ಒಬ್ಬ ಭಕ್ತರು ಇದಕ್ಕೆ ಈ ರಜತ ಪಥಕ್ಕೆ ಸಾಕಷ್ಟು ಬೆಳ್ಳಿಯನ್ನು ಕೊಟ್ಟಿದ್ದಾರೆ. ಅವರು ಬಂದಿದ್ದರೆ ಶ್ರೀಗಳಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರಸನ್ನ ಅವರು ಈ ಒಂದು ರಜತಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಅನುಗ್ರಹ ಮಂತ್ರಾಕ್ಷತೆಯನ್ನು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯದ ಬದರಿನಾಥ್ ಶ್ರೀನಿವಾಸ್ ಅವರು
ಇತರ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. BC ರಾವ್ ಅವರು ಇತರ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.